ನಮಸ್ಕಾರ. ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, 2026ನೇ ಇಸವಿ ಬಂದು ಆಗಲೇ 15 ದಿನಗಳು ಕಳೆದು ಹೋಗಿವೆ. ಹೊಸ ವರ್ಷದಲ್ಲಿ ನಾವೆಲ್ಲರೂ ಹೊಸ ಕನಸುಗಳನ್ನು ಕಂಡಿರುತ್ತೇವೆ. ಜೀವನದಲ್ಲಿ ಬದಲಾವಣೆ ಬೇಕು, ಕಷ್ಟಗಳು ಕಳೆಯಬೇಕು, ಹಣಕಾಸಿನ ಸಮಸ್ಯೆ ನೀಗಬೇಕು ಎಂದು ಸಂಕಲ್ಪ ಮಾಡಿರುತ್ತೇವೆ. ಆದರೆ ಗ್ರಹಗಳ ಆಟಬಲ್ಲವರು ಯಾರು? ಕೆಲವೊಮ್ಮೆ ನಾವು ಅಂದುಕೊಂಡ ಕೆಲಸಗಳು ನಡೆಯುತ್ತಿಲ್ಲ ಅಥವಾ ಸಾಲದ ಬಾಧೆ ಹೆಚ್ಚಾಗುತ್ತಿದೆ ಎಂದರೆ ಅದಕ್ಕೆ ಕಾರಣ ನಮ್ಮ ಜಾತಕದಲ್ಲಿರುವ ದೋಷಗಳು ಮತ್ತು ಪಿತೃಗಳ ಶಾಪ ಇರಬಹುದು. ಆದರೆ ಚಿಂತಿಸಬೇಡಿ, ಈ ಎಲ್ಲಾ ಸಮಸ್ಯೆಗಳನ್ನು ಒಂದೇ ಬಾರಿಗೆ ತೊಳೆದು ಹಾಕಲು ಪ್ರಕೃತಿಯೇ ನಮಗೆ ಒಂದು ಅದ್ಭುತವಾದ ಅವಕಾಶವನ್ನು ನೀಡುತ್ತಿದೆ. ಅದೇ ಜನವರಿ 18, 2026. ಈ ದಿನಾಂಕವನ್ನು ದಯವಿಟ್ಟು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ. ಯಾಕೆಂದರೆ ಅಂದು ವರ್ಷದ ಮೊದಲ ಅಮಾವಾಸ್ಯೆ ಬಂದಿದೆ. ಅದು ಸಾಮಾನ್ಯ ಅಮಾವಾಸ್ಯೆ ಅಲ್ಲ, ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಅಮಾವಾಸ್ಯೆ ಬಂದಿರುವುದು ಭಾನುವಾರದ ದಿನ. ಸ್ನೇಹಿತರೆ, ಭಾನುವಾರ ಎಂದರೆ ಸಾಕ್ಷಾತ್ ಸೂರ್ಯದೇವನ ದಿನ. ಅಮಾವಾಸ್ಯೆ ಎಂದರೆ ಪಿತೃದೇವತೆಗಳ ದಿನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶನಿದೇವ ತಂದೆ ಮತ್ತು ಮಗ. ಹಾಗೆಯೇ ಯಮಧರ್ಮರಾಯ ಮತ್ತು ಶನಿದೇವ ಸಹೋದರರು. ಯಾವಾಗ ಅಮಾವಾಸ್ಯೆ ಭಾನುವಾರದ ದಿನ ಬರುತ್ತದೆಯೋ ಅಂದು ಮಾಡುವ ಪೂಜೆಯು ಸೂರ್ಯದೇವನಿಗೂ ಸಲ್ಲುತ್ತದೆ ಮತ್ತು ಶನಿದೇವನಿಗೂ ಸಲ್ಲುತ್ತದೆ. ಇದರಿಂದ ಒಂದೇ ಪೂಜೆಯಲ್ಲಿ ನಿಮ್ಮ ಜಾತಕದಲ್ಲಿರುವ ಶನಿದೋಷವೂ ನಿವಾರಣೆಯಾಗುತ್ತದೆ ಹಾಗೂ ಪಿತೃದೋಷದಿಂದಲೂ ಮುಕ್ತಿ ಸಿಗುತ್ತದೆ. ಇಂತಹ ಅಪರೂಪದ ಯೋಗ ವರ್ಷದಲ್ಲಿ ಕೇವಲ ಒಮ್ಮೆ ಅಥವಾ 2 ಬಾರಿ ಮಾತ್ರ ಸಿಗುತ್ತದೆ. ಹಾಗಾಗಿ ಈ ದಿನವನ್ನು ವ್ಯರ್ಥ ಮಾಡಬೇಡಿ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾವು ದೀಪದ ಬಗ್ಗೆ ಮಾತನಾಡಿದ್ದೆವು. ನೆನಪಿದೆಯಾ? 4 ದಿನಗಳ ಹಿಂದೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ದೀಪ ಹಚ್ಚಿದಾಗ ಬರುವ ಸಂಕೇತಗಳ ಬಗ್ಗೆ ತಿಳಿಸಿದ್ದೆವು. ದೀಪದಲ್ಲಿ ಹೂವು ಬಂದರೆ ಏನರ್ಥ, ದೀಪದ ಕುಡಿ ಜೋರಾಗಿ ಉರಿದರೆ ಏನರ್ಥ ಎಂದು ಆ ವಿಡಿಯೋದಲ್ಲಿ ಹೇಳಿದ್ದೆವು. ನೀವು ಆ ವಿಡಿಯೋ ನೋಡಿಲ್ಲ ಎಂದರೆ ಖಂಡಿತ ನೋಡಿ. ಆದರೆ ಈ ಜನವರಿ 18ರ ಅಮಾವಾಸ್ಯೆಯ ದಿನ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚಿದಾಗ ಒಂದು ವೇಳೆ ಆ ದೀಪದಲ್ಲಿ ಹೂವು ಬಂದರೆ ಅಥವಾ ದೀಪವು ಪ್ರಕಾಶಮಾನವಾಗಿ ಉರಿದರೆ ಖಂಡಿತವಾಗಿಯೂ ಅಂದುಕೊಳ್ಳಿ, ನಿಮ್ಮ ಮನೆಗೆ ನಿಮ್ಮ ಪೂರ್ವಜರು ಅಥವಾ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ಬಂದಿದ್ದಾರೆ ಎಂದು ಅರ್ಥ. ಹೌದು, ಅಮಾವಾಸ್ಯೆಯ ದಿನ ಪಿತೃಗಳು ಭೂಮಿಗೆ ಬರುತ್ತಾರೆ. ಅವರು ತಮ್ಮ ಮಕ್ಕಳ ಮನೆಗೆ ಬಂದು ದಾಹ ತೀರಿಸಿಕೊಳ್ಳಲು ನೀರು ಮತ್ತು ಎಳ್ಳನ್ನು ಅಪೇಕ್ಷಿಸುತ್ತಾರೆ. ಯಾರು ಈ ದಿನ ಪಿತೃಗಳಿಗೆ ತೃಪ್ತಿ ಮಾಡುತ್ತಾರೋ ಅವರ ಮನೆಯಲ್ಲಿರುವ ಬಡತನ, ರೋಗರುಜಿನಗಳು, ಜಗಳಗಳು ಮತ್ತು ಸಾಲದ ಬಾಧೆಗಳು ಪಿತೃಗಳ ಆಶೀರ್ವಾದದಿಂದ ತಾನಾಗಿಯೇ ಮಾಯವಾಗುತ್ತವೆ. ಹಾಗಾದರೆ ಈ ಜನವರಿ 18ರ ಭಾನುವಾರ ಅಮಾವಾಸ್ಯೆಯ ದಿನ ನೀವು ಏನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ಯಾವ ಒಂದು ಸಣ್ಣ ಕೆಲಸ ಮಾಡುವುದರಿಂದ ನಿಮ್ಮ ಜೀವನದ ದರಿದ್ರ ದೂರವಾಗುತ್ತದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲನೆಯದಾಗಿ, ಈ ದಿನವನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಎಂಬ ಮಾತಿದೆ. ಆದರೆ ಆಧ್ಯಾತ್ಮದಲ್ಲಿ ಮೌನ ಎಂದರೆ ಶಕ್ತಿ. ಈ ದಿನ ಸಾಧ್ಯವಾದರೆ ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಅಥವಾ ಕನಿಷ್ಠ ಅರ್ಧ ಗಂಟೆಯಾದರೂ ಮೌನವಾಗಿರಿ. ಯಾರ ಜೊತೆಗೂ ಮಾತನಾಡಬೇಡಿ. ದೇವರ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿಯೇ ಮಾಡಿ. ಇದರಿಂದ ನಿಮ್ಮ ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಸಂಕಲ್ಪ ಸಿದ್ಧಿಯಾಗುತ್ತದೆ. ಎರಡನೆಯದಾಗಿ, ಭಾನುವಾರ ಅಮಾವಾಸ್ಯೆ ಬಂದಿರುವುದರಿಂದ ಸೂರ್ಯದೇವನಿಗೆ ಅರ್ಘ್ಯ ಕೊಡುವುದು ಬಹಳ ಮುಖ್ಯ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ತಾಮ್ರದ ಲೋಟದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಹೂವು, ಸ್ವಲ್ಪ ಬೆಲ್ಲ ಮತ್ತು ಚಿಟಿಕೆ ಕಪ್ಪು ಎಳ್ಳನ್ನು ಹಾಕಿ. ಹೌದು, ಕಪ್ಪು ಎಳ್ಳು ಶನಿದೇವನಿಗೆ ಮತ್ತು ಪಿತೃಗಳಿಗೆ ಪ್ರಿಯವಾದ ವಸ್ತು. ಬೆಲ್ಲ ಮತ್ತು ತಾಮ್ರ ಸೂರ್ಯದೇವನಿಗೆ ಪ್ರಿಯ. ಈ ನೀರನ್ನು ಸೂರ್ಯದೇವನಿಗೆ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 12 ಬಾರಿ ಜಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಶನಿದೋಷವೂ ನಿವಾರಣೆಯಾಗುತ್ತದೆ ಹಾಗೂ ಪಿತೃದೋಷದಿಂದಲೂ ಮುಕ್ತಿ ಸಿಗುತ್ತದೆ. ಇಂತಹ ಅಪರೂಪದ ಯೋಗ ವರ್ಷದಲ್ಲಿ ಕೇವಲ ಒಮ್ಮೆ ಅಥವಾ 2 ಬಾರಿ ಮಾತ್ರ ಸಿಗುತ್ತದೆ. ಹಾಗಾಗಿ ಈ ದಿನವನ್ನು ವ್ಯರ್ಥ ಮಾಡಬೇಡಿ. ಈಗ ಅತ್ಯಂತ ಮುಖ್ಯವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರದ ಬಗ್ಗೆ ಹೇಳುತ್ತೇನೆ ಕೇಳಿ. ಇದು ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ಓಡಿಸಲು ಇರುವ ಸುಲಭ ಮಾರ್ಗ. ಈ ಜನವರಿ 18ರ ಅಮಾವಾಸ್ಯೆಯ ದಿನ ಸಂಜೆ ಪ್ರದೋಷ ಕಾಲದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಈ ಕೆಲಸ ಮಾಡಬೇಕು. ಪರಿಹಾರಕ್ಕೆ ಬೇಕಾಗಿರುವ ವಸ್ತುಗಳು ಕೇವಲ 2: 1 ಮಣ್ಣಿನ ದೀಪ ಮತ್ತು ಎಳ್ಳೆಣ್ಣೆ. ಹೌದು ಸ್ನೇಹಿತರೆ,
ಸಾಮಾನ್ಯವಾಗಿ ನಾವು ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚುತ್ತೇವೆ. ಆದರೆ ಅಮಾವಾಸ್ಯೆಯ ದಿನ, ಅದ್ರಲ್ಲೂ ಭಾನುವಾರ ಬಂದಿರುವ ಈ ಅಮಾವಾಸ್ಯೆಯ ದಿನ ನೀವು ಎಳ್ಳೆಣ್ಣೆಯ ದೀಪವನ್ನೇ ಹಚ್ಚಬೇಕು. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಹತ್ತಿರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ದೀಪವನ್ನು ಇಡಿ. ನೆನಪಿಡಿ, ದೀಪದ ಬತ್ತಿಯು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕು. ಯಾಕೆಂದರೆ ದಕ್ಷಿಣ ದಿಕ್ಕು ಯಮಧರ್ಮರಾಯ ಮತ್ತು ಪಿತೃಗಳ ದಿಕ್ಕು. ದೀಪಕ್ಕೆ ಎಳ್ಳೆಣ್ಣೆ ಹಾಕಿ 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿಯನ್ನಾಗಿ ಮಾಡಿ ದೀಪ ಹಚ್ಚಿ. ದೀಪ ಹಚ್ಚಿದ ನಂತರ ಆ ದೀಪದ ಎಣ್ಣೆಯೊಳಗೆ ಒಂದು ಲವಂಗವನ್ನು ಹಾಕಿ. ಲವಂಗವು ಆಕರ್ಷಣೆಯ ಸಂಕೇತ. ಇದು ಹಣವನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಈಗ ದೀಪದ ಮುಂದೆ ಕುಳಿತು ನಿಮ್ಮ ಪಿತೃಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ನಿಮಗೆ ಗೊತ್ತಿರುವ ಅಜ್ಜ, ಮುತ್ತಜ್ಜಂದಿರ ಹೆಸರನ್ನು ಹೇಳಿಕೊಳ್ಳಿ. ನನ್ನ ಅರಿವಿಗೆ ಬಾರದೆ ನಾನು ಏನಾದರೂ ತಪ್ಪು ಮಾಡಿದ್ದರೆ ಅಥವಾ ನನ್ನ ಕುಟುಂಬದಲ್ಲಿ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಮ್ಮ ವಂಶವನ್ನು ಕಾಪಾಡಿ, ನಮ್ಮ ಮನೆಯಲ್ಲಿರುವ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ನೀಡಿ ಎಂದು ಪಿತೃಗಳಲ್ಲಿ ಪ್ರಾರ್ಥನೆ ಮಾಡಿ. ಹೀಗೆ ಪ್ರಾರ್ಥನೆ ಮಾಡುವಾಗ ನಾನು ಆಗಲೇ ಹೇಳಿದ ಹಾಗೆ ದೀಪವನ್ನು ಗಮನಿಸಿ. ದೀಪವು ಸ್ಥಿರವಾಗಿ ಉರಿದರೆ ನಿಮ್ಮ ಮನಸ್ಸು ಶಾಂತವಾಗಿದೆ ಎಂದರ್ಥ. ಒಂದು ವೇಳೆ ದೀಪದಲ್ಲಿ ಕಪ್ಪು ಹೊಗೆ ಬರುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯಿದೆ ಎಂದರ್ಥ. ಹಾಗೇನಾದರೂ ಆದರೆ ಭಯಪಡಬೇಡಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಈ ಮಂತ್ರವು ವಿಷ್ಣುವಿನ ಮಂತ್ರ. ವಿಷ್ಣುವು ಮೋಕ್ಷ ನೀಡುವ ದೇವರು. ಅಮಾವಾಸ್ಯೆಯ ದಿನ ವಿಷ್ಣುವಿನ ನಾಮಸ್ಮರಣೆ ಮಾಡುವುದರಿಂದ ಪಿತೃಗಳಿಗೆ ಸ್ವರ್ಗಪ್ರಾಪ್ತಿಯಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನೊಂದು ವಿಶೇಷವಾದ ಮಾಹಿತಿಯೇನೆಂದರೆ, ಈ ಅಮಾವಾಸ್ಯೆಯ ದಿನ ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನಿಮ್ಮ ಕೈಲಾದಷ್ಟು ಒಂದು ಹಿಡಿ ಕಪ್ಪು ಎಳ್ಳು ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಯಾರಾದರೂ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ಅಥವಾ ಹಸುಗಳಿಗೆ ಬೆಲ್ಲ ಮತ್ತು ಎಳ್ಳನ್ನು ತಿನ್ನಲು ಕೊಡಿ. ಹಸುವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಅಮಾವಾಸ್ಯೆಯ ದಿನ ಗೋಮಾತೆಗೆ ಆಹಾರ ನೀಡಿದರೆ ನಿಮ್ಮ ಎಲ್ಲಾ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಸ್ನೇಹಿತರೆ, ಕೆಲವರು ಕೇಳುತ್ತಾರೆ, ನಮಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ, ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ, ಏನು ಮಾಡುವುದು ಎಂದು. ಅಂಥವರು ಈ ಅಮಾವಾಸ್ಯೆಯ ದಿನ ಒಂದು ವಿಶೇಷ ತಂತ್ರವನ್ನು ಮಾಡಬಹುದು. ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರ ಮತ್ತು ಎಳ್ಳೆಣ್ಣೆಯನ್ನು ಕಲಸಿ ಶ್ರೀ ಎಂದು ಬರೆಯಿರಿ. ನಂತರ ಅದರ ಮೇಲೆ 5 ರೂಪಾಯಿಯ ನಾಣ್ಯವನ್ನು ಇಟ್ಟು ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಡಿ. ಮಾರನೆಯ ದಿನ ಆ ನಾಣ್ಯವನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಮುಂದಿನ ಅಮಾವಾಸ್ಯೆಯವರೆಗೂ ನಿಮ್ಮ ಬಳಿ ಹಣದ ಹರಿವು ಚೆನ್ನಾಗಿರುತ್ತದೆ. ಈ ಅಮಾವಾಸ್ಯೆಯು ವರ್ಷದ ಆರಂಭದಲ್ಲಿ ಬಂದಿರುವುದರಿಂದ ಇದು ಇಡೀ ವರ್ಷದ ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿದೆ. ಯಾರು ಈ ದಿನ ಅರಳಿ ಮರದ ಕೆಳಗೆ ದೀಪ ಹಚ್ಚುತ್ತಾರೋ ಅವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿರುತ್ತಾರೆ. ಅದರಲ್ಲೂ ಶನಿದೇವನಿಗೆ ಅರಳಿ ಮರ ಎಂದರೆ ಪ್ರಾಣ.
ಸಂಜೆ ಸಮಯದಲ್ಲಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರದ ಕೆಳಗೆ ಎಳ್ಳೆಂಡೆಯ ದೀಪ ಹಚ್ಚಿ ಬನ್ನಿ. ಬರುವಾಗ ಹಿಂದಿರುಗಿ ನೋಡಬೇಡಿ. ಇದರಿಂದ ನಿಮ್ಮ ಹಿಂದೆ ಹಿಡಿದಿರುವ ಪೀಡೆಗಳು, ದುಷ್ಟಶಕ್ತಿಗಳು ಅಲ್ಲಿಯೇ ಕಳಚಿಕೊಳ್ಳುತ್ತವೆ. ಕೊನೆಯದಾಗಿ ಒಂದು ಎಚ್ಚರಿಕೆ: ಅಮಾವಾಸ್ಯೆಯ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ, ಮದ್ಯಪಾನ ಮಾಡಬೇಡಿ, ಮನೆಯಲ್ಲಿ ಜಗಳವಾಡಬೇಡಿ, ತಡವಾಗಿ ಏಳಬೇಡಿ, ಸಾತ್ವಿಕರಾಗಿರಿ. ನಿಮ್ಮ ಮನೆ ಬಾಗಿಲನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಯಾಕೆಂದರೆ ಲಕ್ಷ್ಮಿ ಮತ್ತು ಪಿತೃಗಳು ಬರುವ ದಾರಿ ನಿಮ್ಮ ಮುಖ್ಯ ದ್ವಾರವೇ ಆಗಿರುತ್ತದೆ. ವೀಕ್ಷಕರೇ, ನಂಬಿಕೆ ಎಂಬುದು ಜೀವನದ ಉಸಿರು. ಈ ಚಿಕ್ಕ ಪರಿಹಾರಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ನೋಡಿ. ಜನವರಿ 18ರ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಮತ್ತು ಪಿತೃಗಳ ಆಶೀರ್ವಾದದಿಂದ ನಿಮ್ಮ ವಂಶ ಅಭಿವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಶೇರ್ ಮಾಡಿ. ಪುಣ್ಯ ಹಂಚಿದರೆ ಹೆಚ್ಚಾಗುತ್ತದೆ. ನೀವಿನ್ನೂ ನಮ್ಮ ಅದೃಷ್ಟ ಸೂತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ನಲ್ಲಿ ತಪ್ಪದೆ ಓಂ ಪಿತೃದೇವತಾಯ ನಮಃ ಎಂದು ಬರೆಯಿರಿ. ಪಿತೃದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ಶುಭ ದಿನ.